ಹಾಯ್. ಇದು ಬಂದು ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಆಗಿರುವಂಥ ವಾಟರ್ ಸೋಲಾರ್ ಹೀಟರ್. ಬ್ರ್ಯಾಂಡ್ ವೈಸ್ ಬಂದರೆ ಎರಡು ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ. ಒಂದು ಬಂದು ಸುಪ್ರೀಮ್ ಮತ್ತು ಇನ್ನೊಂದು ವಿ-ಗಾರ್ಡ್ ಬಂದು ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ, ಲೈಫ್ ಕೂಡ ತುಂಬ ಚೆನ್ನಾಗಿದೆ. ಆದರೆ ಒಂದೇನೆಂದರೆ ಸರ್ವಿಸ್ ಸ್ವಲ್ಪ ಕಷ್ಟ ಇದೆ. ಸರ್ವಿಸ್ ಮಾಡೋರು ಅಷ್ಟು ಸಿಗಲ್ಲ ಅದು ಈಸಿಯಾಗಿ. ಅದೇ ಸುಪ್ರೀಮ್ ಬಂದರೆ ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ, ಲೈಫ್ ಕೂಡ ಚೆನ್ನಾಗಿದೆ, ಹಾಗೆ ಸರ್ವಿಸ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಬಂದು ನಾವು ಹಾಕ್ಸಿರೋದು ಬಂದು 220 ಲೀಟರ್ಸ್ ಸೋಲಾರ್ ಹೀಟರ್. ಇದು ಬಂದು ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ. ಡೀಲರ್ಸ್ ಬಂದು ಈ ಸ್ಟ್ಯಾಂಡನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಸ್ಟಾಲ್ ಮಾಡೋದು. ಸ್ಟ್ಯಾಂಡ್ ಅದು 2-3 ಗೇಜ್ ಬೇರೆ ಬೇರೆ ಇರುತ್ತೆ. ಸ್ವಲ್ಪ ಚೆನ್ನಾಗಿರೋ ಗೇಜ್ ನೋಡಿ ಹಾಕ್ಸ್ಕೊಳ್ಳಿ. ಇದು 2 ಇಯರ್ಸ್ ಒನ್ಸ್ ಈ ಪೈಪ್ಸ್ ಇರುತ್ತಲ್ಲ, ಇದರೊಳಗಡೆ ಸಾಲ್ಟ್ ಕಂಟೆಂಟ್ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ಅಡಿಷ್ನಲ್ ಆಗಿ ನಾವು ಒಂದು ವಾಟರ್ ಫಿಲ್ಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದೀರಿ. ಇದು ಇನ್ಲೈಟ್ ಪೈಪು, ಇಲ್ಲಿ ಒಳಗಡೆ ಹೋಗೋದು. ಆ ಸೈಡ್ ಬಂದು ಔಟ್ಲೆಟ್ ಇರುತ್ತೆ, ಹಾಟ್ ವಾಟರ್ ಇಲ್ಲಿ ಬರುತ್ತೆ. ಹಾಟ್ ವಾಟರ್ ಇಲ್ಲಿ ಹಾಟ್ ವಾಟರ್ ಬರುತ್ತೆ. ಬ್ರ್ಯಾಂಡ್ ವೈಸ್ ಬಂದು ಏನು ಕಂಪ್ಲೇಂಟ್ ಇರೋದಿಲ್ಲ. ಇವಾಗ ತುಂಬ ಜನ ಇದನ್ನೇ ಯೂಸ್ ಮಾಡ್ತಿದ್ದಾರೆ, ನೋ ಇಶ್ಯೂ. ಇದು ಕಾಸ್ಟ್ ಬಂದು ಅರೌಂಡ್ 23 to 25K ಆಗ್ಬೋದು. ನೋಡಿ, ಸುತ್ತ ಸ್ವಲ್ಪ ಈ ಥರ ಜಾಗ ಬಿಟ್ಕೊಳ್ಳಿ ಇನ್ಸ್ಟಾಲ್ ಮಾಡಬೇಕಾದ್ರೆ. ಫ್ಯೂಚರಲ್ಲಿ ಏನಾದರೂ ಕ್ಲೀನಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ನಿಮಗೆ. ಮತ್ತು ಇದಕ್ಕೆ ಒಂದೇನೆಂದರೆ ಏರ್ ಔಟು ತುಂಬ ಹೈಟಾಗಿ ಇಡಬೇಕಾಗುತ್ತೆ. ನೋಡಿ, ಅಲ್ಲಿ ಸಿಂಟೆಕ್ಸ್ಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಅಲ್ಲಿ ಡ್ರಮ್ ಸಿಂಟೆಕ್ಸ್ದು ಏರ್ ಔಟ್ ನೋಡಿ, ಇದ್ರ ಏರ್ ಔಟ್ ನೋಡಿ ಎಷ್ಟು. ಮುಂಚೆ ನಾವು ಸ್ವಲ್ಪ ಒಂದು 10 ಫೀಟ್ ಮಾತ್ರ ಬಿಟ್ಟಿದ್ರಿ ಏರ್ ಔಟು. ಆಗ ಬಿಸಿನೀರೆಲ್ಲ ಅದರಲ್ಲಿ ಆಚೆ ಕಡೆ ಚಿಮ್ತಾ ಇತ್ತು. ಅದಕ್ಕೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರಿ ತುಂಬ ಹೈಟ್ಗೆ. ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, ಬಿಸಿನೀರು ಅದು PVC ಆ ಪೈಪಲ್ಲಿ CPVC ಪೈಪಲ್ಲಿ ಹೋದಾಗ ಅದು ಫುಲ್ ಬೆಂಡ್ ಆಗುತ್ತೆ. ಬೆಂಡಾಗಿ ಮತ್ತೆ ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಮತ್ತೆ ನಮ್ಮ ಪ್ಲಂಬರ್ ಒಂದು ಐಡಿಯಾ ಕೊಟ್ಟರು. ಈ ಥರ MS ಪೈಪ್ ಒಂದು ಏನಿದೆ, ಇನ್ನು ಕೆಳಗಡೆ ಈ ಥರ ಫ್ಲೋರ್ಗೆ ಫಿಕ್ಸ್ ಮಾಡಿ, ಈ ಪೈಪ್ಗೆ ಈ ಥರ ಕಂಬಿ ಹಾಕಿ ಸಪೋರ್ಟ್ ಕೊಟ್ಟು, ಈ ಥರ ಕಂಬಿಗೆ ಸಪೋರ್ಟ್ ಕೊಟ್ಟು ಟೈಟ್ ಮಾಡಿದ್ದಾರೆ. ಅದರಿಂದ ಬೆಂಡ್ ಆಗಲ್ಲ ಪೈಪು, ಬಿಸಿನೀರು ಅದರಲ್ಲಿ ಹೋದಾಗ ಕೂಡ. ಸಿಂಟೆಕ್ಸ್ ಡ್ರಮ್ಮಲ್ಲಿ ಕೂಡ ಸಿಂಟೆಕ್ಸ್ ಬ್ರ್ಯಾಂಡೇ ತುಂಬ ಚೆನ್ನಾಗಿರೋದು. ಕಲರ್ ನೋಡಿ, ವೈಟ್ ಹಾಕ್ಸ್ಕೊಳ್ಳಿ, ಬೇರೆ ಕಲರ್ ಹಾಕ್ಸೋಕೆ ಹೋಗ್ಬಿಡ್ರಿ. ಮತ್ತು ಕೆಪಾಸಿಟಿ ಬಂದು 2000 ಲೀಟ್ರ್ ಹಾಕ್ಸ್ಕೊಳ್ಳಿ. ನಾನು 1000 ಹಾಕ್ಸ್ಬಿಟ್ಟಿದ್ದೀನಿ. 2000 ಹಾಕ್ಸ್ಕೊಳ್ಳಿ, ಮತ್ತೆ ಹಾಕ್ಸೋಕ್ಕಾಗಲ್ಲ. ಇದರಲ್ಲಿ ನಾವು ಎಕ್ಸ್ಟ್ರಾ ಹೀಟರ್ ಕೂಡ ಫಿಕ್ಸ್ ಮಾಡಿದ್ದೀರಿ, ನೋಡ್ಬೋದು. ಇಲ್ಲಿ ವೈರಿಂಗ್ ಆಗಿದೆ. ಈ ತುಂಬ ಮೋಡ ಇದ್ದಾಗ ಅಷ್ಟು ಕಾಯಲ್ಲ ನೀರು. ಆಗ ಹೀಟ್ರನ್ನ ಆನ್ ಮಾಡಿಕೊಂಡ್ರೆ 1-2 hours ಆನ್ ಮಾಡಿದರೆ ಸಾಕು, ಫುಲ್ ಕಾದ್ಬಿಡುತ್ತೆ. ವಾಟರ್ ಫಿಲ್ಟರ್ ಕ್ಲೀನ್ ಮಾಡೋದು. ಇಲ್ಲಿ ಗೇಟ್ ವಾಲ್ ಕೆಳಗಡೆ ಇರೋದನ್ನ ಆಫ್ ಮಾಡಿಕೊಂಡು, ಇನ್ಮೇಲೆ ಕ್ಯಾಪ್ ಏನಿದೆಯಲ್ಲ, ವಾಟರ್ ಫಿಲ್ಟರ್ನ ಕ್ಲೀನ್ ಮಾಡೋದು. ಮೇಲೆ ಈ ಥರ ಕ್ಯಾಪ್ ತೆಗ್ದು ಈ ಫಿಲ್ಟರ್ ಏನಿದೆಯಲ್ಲ, ಬ್ರಷ್ ಇದೆಯಾ, ಒಂದು ಹಳೇದು ಟೂತ್ ಬ್ರಷ್ ತೊಗೊಂಡು ಈ ರೀತಿ ಆ ಜಾಲರನ್ನ ಕ್ಲೀನಾಗಿ ತೊಳಿಬೇಕಾಗುತ್ತೆ. ಅದರೊಳಗಡೆ ಇರೋ ಮಣ್ಣೆಲ್ಲ ಸೇರಿರುತ್ತೆ, ನೀರಲ್ಲಿ ಇದ್ದಿದ್ದು ಮಣ್ಣೆಲ್ಲ.
ಈ ಪೈಪ್ ಕನೆಕ್ಷನ್ ಎಲ್ಲ ಪ್ಲಂಬರ್ ಕೈಯಲ್ಲಿ ಮಾಡಿಸ್ಕೊಬೇಕು. ಫಸ್ಟ್ ಒಂದು NRV ಹಾಕಿದೆ, ಆಮೇಲೆ ಒಂದು ಗೇಟ್ ವಾಲ್ ಆದಮೇಲೆ ಇದು ಫಿಲ್ಟರ್ ಆಪ್ಷನಲ್ಲು, ಇದು ಬೇಕಂದರೆ ವಾಟರ್ ಫಿಲ್ಟರ್ ಹಾಕ್ಸ್ಕೊಳ್ಳಿ. ಅದಾದಮೇಲೆ ಯೂನಿಯನ್ ಒಂದು ಹಾಕಿದೆ, ಇದು ಇನ್ಲೆಟ್ ಸೈಡು. ಔಟ್ಲೆಟಲ್ಲಿ ಯೂನಿಯನ್ ಒಂದಿದೆ, ಆಮೇಲೆ ಗೇಟ್ ವಾಲು, ಆಮೇಲೆ NRV ಸೇಮ್, ಎರಡು ಸೈಡು ಸೇಮ್ ಇದೆ. ಮತ್ತು ಇದ್ರದ್ದು ಡ್ರಾಬ್ಯಾಕ್ಸ್ ಅಂತೇನಿಲ್ಲ, ತುಂಬ ಚೆನ್ನಾಗಿದೆ. ರೆಕಮೆಂಡ್ ಮಾಡ್ತೀನಿ ಈ ಬ್ರ್ಯಾಂಡ್ನ. ಬೇರೆ ಯಾವುದೋ ಬ್ರ್ಯಾಂಡ್ ಹಾಕಿಸೋಕೆ ಹೋಗ್ಬೇಡಿ, ಹಾಕ್ಸಿದ್ರೆ ಸುಪ್ರೀಮು ಇಲ್ಲಾಂದರೆ ವಿ ಗಾರ್ಡ್ ಚೆನ್ನಾಗಿದೆ, ಆದರೆ ಸರ್ವಿಸ್ ಸ್ವಲ್ಪ ಕಷ್ಟ ಅಂತಾರೆ, ನನಗೂ ಅಷ್ಟು ಗೊತ್ತಿಲ್ಲ. ಸುಪ್ರೀಮ್ ಡೀಲರ್ಸ್ ತುಂಬ ಜನ ಇದ್ದಾರಲ್ಲ, ಸರ್ವಿಸ್ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ.